ನಾನು ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಒಂದ್ ತಿಳ್ಕೊಂಬಿಡಿ, ನಮ್ಮ ಎಕ್ಸ್ಪೆಕ್ಟೇಷನ್ ಅವ್ರು ಬದುಕಲ್ಲ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಗೈಸ್, ಈ ರೀತಿ ಎಡಿಟ್ ಮಾಡಬೇಕು ಅಂದರೆ ನಿಮಗೆ ಫಸ್ಟು ಬೇಕಾಗಿರೋದು ಆಡಿಯೋ. ಸೊ ಆಡಿಯೋ ಬೇಕು ಅಂದರೆ ನೀವು ಫಸ್ಟು ರೆಕಾರ್ಡ್ ಅಪ್ಲಿಕೇಶನ್ಗೆ ಬರಬೇಕಾಗತ್ತೆ. ಸೊ ನಿಮ್ಮ ಮೊಬೈಲಲ್ಲೂ ಕೂಡ ರೆಕಾರ್ಡ್ ಅನ್ನೋ ಒಂದು ಆ್ಯಪ್ ಇದ್ದೇ ಇರುತ್ತೆ. ಸೊ ರೆಕಾರ್ಡ್ ಅನ್ನೋ ಒಂದು ಆ್ಯಪಲ್ಲಿ ನಿಮ್ಮ ಒಂದು ಆಡಿಯೋನ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು. ನೀವು ವಿಡಿಯೋದಲ್ಲಿ ಯಾವ ಒಂದು ಆಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಅದರ ಒಂದು ಆಡಿಯೋನ ರೆಕಾರ್ಡ್ ಮಾಡಿಕೊಳ್ಳೇಬೇಕು. ಸೊ ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಒಂದು ಎಡಿಟ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಸಮಯ ವೇಸ್ಟ್ ಮಾಡೋದು ಬೇಡ. ಬನ್ನಿ ಶುರು ಮಾಡೋಣ. ಸೊ ಇವಾಗ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನ್ಯೂ ರೆಕಾರ್ಡ್ 1 ಅಂತ ಇದೆ. ಸೊ ಇವಾಗ 3rd ರೆಕಾರ್ಡ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಗೈಸ್, ಇವಾಗ ರೆಕಾರ್ಡು ರೆಡಿ ಇದೆ. ಸೊ ರೆಕಾರ್ಡ್ ಮಾಡ್ಕೊಳ್ಳೋದು ನಿಮ್ಮದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೀವು ಯಾವ ಒಂದು ಆಡಿಯೋನ ವಿಡಿಯೋದಲ್ಲಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದರ ಒಂದು ಆಡಿಯೋನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೋಟೋ. ನೀವು ಯಾರ ಫೋಟೋ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಫೋಟೋ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಫೋಟೋ ಬೇಕು ಅಂದರೆ ಫಸ್ಟಿಗೆ ಬಂದು ಗೂಗಲಿಗೆ ನಾನು ದರ್ಶನ್ ಅವರ ಫೋಟೋನ ಯೂಸ್ ಮಾಡ್ತಾ ಇದ್ದೀನಿ. ದರ್ಶನ್ ತುಗುದೀಪ್ ಅವರ HD ಫೋಟೋ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಫೋಟೋ ಬಂದಿದೆ, ಈ ಒಂದು ಫೋಟೋ ತಗೊಳ್ತೀನಿ. ಸೊ ಈ ಒಂದು ಫೋಟೋದ ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ದೀನಿ. ಇವಾಗ ಸ್ಕ್ರೀನ್ಶಾಟ್ ತಗೊಂಡೆ ಗೈಸ್. ಸೊ ಇವಾಗ ಸ್ಕ್ರೀನ್ಶಾಟ್ ರೆಡಿ ಇದೆ ಗೈಸ್. ಇವಾಗ ತಗೊಂಡಿರೋ ಸ್ಕ್ರೀನ್ಶಾಟ್ನ ಕ್ರಾಪ್ ಮಾಡ್ಕೊಳ್ಳಿ. ಸೊ ಗ್ಯಾಲರಿಗೆ ಬಂತು, ನೀವು ಎಷ್ಟು ಒಂದು ಫೋಟೋ ಬೇಕೋ ಸೊ ಆ ಒಂದು ಫೋಟೋನ ಕನ್ವರ್ಟ್ ಮಾಡಬೇಕಾಗತ್ತೆ, ಕ್ರಾಪ್ ಮಾಡ್ಕೊಳ್ಳಿ. ಓಕೆ. ಇವಾಗ ಕಂಪ್ಲೀಟಾಗಿ ದರ್ಶನ್ ತುಗುದೀಪ್ ಅವರ ಫೋಟೋ ಇದೆ, ಡಿ ಬಾಸ್ ಅವರ ಫೋಟೋ ಇದೆ. ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಇವಾಗ ಸೇವ್ ಆಗಿದೆ. ಇವಾಗ ನೀವು ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಹೆಸರು ಚಾಟ್ GPT ಅಂತ. ಸೊ ಇದಕ್ಕೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಬರಬೇಕಾಗತ್ತೆ. ಪ್ಲೇಸ್ಟೋರ್ಗೆ ಬಂದು ಇಲ್ಲಿ ಟೈಪ್ ಮಾಡಿ ಚಾಟ್ GPT. ಸೊ ಇದೇ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಫೀಚರ್ಸನ್ನು ಆಲ್ರೆಡಿ ಯೂಸ್ ಮಾಡಿರ್ತೀರಾ. ಸೊ ಇವಾಗ ನೋಡಿ, ಅದು ಕೇಳ್ತಾ ಇದೆ 1950 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಇಲ್ಲ ಅಂದರೆ ನಿಮಗೆ ಈ ಒಂದು ಟೂಲ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡಿರ್ತೀರ ಅಂದರೆ ಯೂಸ್ ಮಾಡೋಕ್ಕೆ ಬರುತ್ತೆ, ಬಟ್ ನನಗೆ ಬರ್ತಾ ಇಲ್ಲ. ಸೊ ಈ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಬ್ಯಾಕ್ ಬನ್ನಿ. ಸೊ ಇಲ್ಲಿ ಬ್ಯಾಕ್ ಬಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಗ್ ಔಟ್ ಕೊಡಿ ಗೈಸ್. ಇವಾಗ ಸೈನ್ ಔಟ್ ಆಯಿತು. ಸೊ ಈಗ ಮತ್ತೆ ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಒಂದು ಸ್ಟಾರ್ಟಿಂಗಲ್ಲಿ ಹೀಗೆ ಬರುತ್ತೆ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ಮೇಲೆ ಅಲೋ ಕೊಟ್ಟಾದಮೇಲೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಜಿಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಬೇರೆ ಜಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಂಟಿನ್ಯೂ ಕೊಟ್ಟೆ. ಸೊ ನೀವು ಕೂಡ ಇದೇ ರೀತಿ ಮಾಡಬೇಕಾಗತ್ತೆ. ಸೊ ಗೈಸ್, ನೆಕ್ಸ್ಟು ಇಲ್ಲಿ ಫಸ್ಟ್ ನೇಮು ಸೆಕೆಂಡ್ ನೇಮ್ ಎಲ್ಲ ಕೇಳುತ್ತೆ, ಬರ್ತ್ ಡೇಟ್ ಕೂಡ ಕೇಳುತ್ತೆ. ಸೊ ಎಲ್ಲ ಪ್ರಾಪರಾಗಿ ಕರೆಕ್ಟಾಗಿ ಕೊಡಿ. ಮಿಸ್ ಆದರೆ ಮತ್ತೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟನೇ ಇಸ್ವಿ? ಸೊ ನಂದು 2004 2000 ಗೈಸ್. ಇವಾಗ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆ, ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳ್ತಾ ಇದೆ. ಸೊ ಇಲ್ಲೂ ಕೂಡ ನೀವು ನಿಮ್ಮ ಹೆಸರನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವೆಯ್ಟ್ ಮಾಡಿ, ಯಾವುದೇ ರೀತಿ ಬ್ಯಾಕ್ ಬರೋದಕ್ಕೆ ಹೋಗಬೇಡಿ. ಸೊ ಇವಾಗ ರೆಡಿ ಆಯಿತು ಗಾಯ್ಸ್. ಸೊ ಇವಾಗ ನಾನು ಫೋಟೋನ ಹಾಕ್ತಾಯಿದ್ದೀನಿ. ಸೊ ದರ್ಶನ್ ಅವರ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಡನ್ ಅಂತ ಕೊಟ್ಟೆ ಗೈಸ್. ಇವಾಗ ಫೋಟೋ ರೆಡಿ ಆಗಿದೆ. ಸೊ ಇದಕ್ಕೆ ಒಂದು ಪ್ರಾಂಪ್ಟ್ ಹಾಕಬೇಕಾಗತ್ತೆ. ಈ ಒಂದು ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ಈ ರೀತಿ ಒಂದು ಪ್ರಾಂಪ್ಟನ್ನು ಹಾಕಿ ಅಪ್ಲೋಡ್ ಮಾಡಬೇಕಾಗತ್ತೆ ಗೈಸ್. ಇವಾಗ ಫೋಟೋ ಜನ್ರೇಟ್ ಮಾಡಿ ಕೊಡತ್ತೆ ನಮಗೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಇವಾಗ ಪ್ರೊಸೆಸಿಂಗ್ ಇಮೇಜ್ ಅಂತ ಬರ್ತಾ ಇದೆ. ನೀವು ಬ್ಯಾಕ್ ಬಂದರೂ ಪರವಾಗಿಲ್ಲ, ಅದು ಇಮೇಜ್ ರೆಡಿ ಆದಮೇಲೆ ನಿಮಗೆ ನೋಟಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಗೈಸ್, ಇವಾಗ ನೀವು ವೆಯ್ಟ್ ಮಾಡ್ತಾಯಿರಿ, ಅದು ಬಂದೇ ಬರುತ್ತೆ. ಅದು ಇಮೇಜ್ ರೆಡಿಯಾದ ತಕ್ಷಣ ನಿಮಗೆ ಹೇಳುತ್ತೆ ಇಮೇಜ್ ರೆಡಿಯಾಗಿದೆ ಅಂತ. ತುಂಬ ಟೈಮ್ ತಗೊಳ್ಳೋದಿಲ್ಲ. ನೀವು ಬೇಕಾದರೆ ಇಲ್ಲೂ ಕೂಡ ಸ್ಟೇ ಆಗಿ ಇರ್ಬೋದು. ಇಲ್ಲ ಅಂದರೆ ನೀವು ಈ ಥರ
ಬೇರೆ ಅಪ್ಲಿಕೇಶನ್ ಬೇಕಾದರೂ ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಇಮೇಜ್ ರೆಡಿ ಆದ ತಕ್ಷಣ ಅದು ನಿಮಗೆ ನೋಟಿಫೈ ಮಾಡುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಇವಾಗ ಗೈಸ್ ನಮಗೆ ಇಮೇಜು ರೆಡಿ ಆಗ್ತಾ ಇದೆ. ಸೊ ಬಿ ವೆಯ್ಟ್, ಯಾಕಂದರೆ ಇಮೇಜು 5 ಇಯರ್ಸ್ ಚೈಲ್ಡ್ ಥರ ಇದು ರೆಡಿ ಮಾಡಿಕೊಡತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಲೇಬೇಕು. ಯಾವುದು ಕೂಡ ಅಂದ್ಕೊಂಡಿರೋ ಥರ ಸ್ಪೀಡಾಗಿ ಆಗೋದಿಲ್ಲ. ನಿಮ್ಮದು 5G ಆಗಿದ್ದರೂ ಸರಿ, 4G ಆಗಿದ್ದರೂ ಸರಿ, ChatGPT ಅದರದ್ದೇ ಆದ ಟೈಮನ್ನು ತಗೊಳುತ್ತೆ. ಗೈಸ್ ವೆಯ್ಟ್ ಮಾಡಿ. ಗೈಸ್ ಇವಾಗ ಇಮೇಜು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಟಿಫೈ ಕೂಡ ಮಾಡಿರ್ತಕ್ಕಂಥದ್ದು 5 ಇಯರ್ಸ್ ಓಲ್ಡ್ ರಿಯಲಿಸ್ಟಿಕ್ ಇಮೇಜ್ ರೆಡಿಯಾಗಿದೆ ಅಂತ. ಕ್ಲಿಕ್ ಮಾಡಿದರೆ ಸಾಕು, ಅಪ್ಲಿಕೇಶನ್ ಓಪನ್ ಮಾಡಿದರೆ ಸಾಕು, ನಿಮಗೆ ಈ ರೀತಿ ಒಂದು ಇಮೇಜ್ ಕಾಣುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ. ಸೊ ಈ ಒಂದು ಇಮೇಜನ್ನು ನಾನು ಇವಾಗ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಇರೋ ಫೋಟೋನ 5 ಇಯರ್ಸ್ ಚೈಲ್ಡ್ ಥರ ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇವಾಗ ನೀವು ಒಂದು AI ಟೂಲ್ನ ಯೂಸ್ ಮಾಡಿಕೊಂಡು ಈ ಒಂದು ಫೋಟೋನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಗೈಸ್ ನೀವು ಇವಾಗ ಕ್ರೋಮ್ ಅಥವಾ ಗೂಗಲ್ನ ಓಪನ್ ಮಾಡಿ. ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡಿ ಗೈಸ್, ನೀವು ಇಲ್ಲಿಂದನೇ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ತುಂಬ ಎರರ್ಸ್ಗಳು ಬರುತ್ತೆ. ಸೊ ನೀವು ಅಲ್ಲಿ ಒಂದು ಪ್ರಾಂಪ್ಟ್ ಕೂಡ ಹಾಕಬೇಕಾಗಿರುತ್ತೆ. ನೀವು ಪ್ರಾಂಪ್ಟ್ ನೋಡ್ಕೊಂಡ ಮೇಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ವಿಡಿಯೋ ಜನ್ರೇಟ್ ಆಗಲ್ಲ, ಎರರ್ ಬರ್ತಾ ಇರುತ್ತೆ, ಆಡಿಯೋ ಕೂಡ ಅಪ್ಲೋಡ್ ಆಗಲ್ಲ ಮತ್ತು ಎರರ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. HEDRAAI ಅಂತ. ಸೊ ಇದನ್ನು ಮೇಲೆ ಸರ್ಚ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಸೊ ಈ ಒಂದು ಫಸ್ಟ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಬೇರೆ ವೆಬ್ಸೈಟ್ಸ್ ಇದ್ದಾವೆ, ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು, ಓಪನ್ ಆಗೋಗಿದೆ. ಸೊ ಇವಾಗ ಟ್ರೈ ನೌ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ಗೂಗಲಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸೊ ಫಸ್ಟು ಸೈನ್ ಅಪ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಜಿಮೇಲ್ ID ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಿಮೇಲ್ ID ಸೆಲೆಕ್ಟ್ ಮಾಡಿಕೊಂಡು ಸೊ ಕಂಟಿನ್ಯೂ ಕೊಡಿ. ಗೈಸ್ ಇಲ್ಲಿ ಅಕ್ಸೆಪ್ಟ್ ಕೊಡಿ, ಅಗ್ರಿ ಕೊಡಿ, ಎಲ್ಲದಕ್ಕೂ ಅಗ್ರಿ ಕೊಡಿ, ಕ್ರಿಯೇಟ್ ಅಕೌಂಟ್ ಕೊಡಿ. ಸೊ ಗೈಸ್ ಇವಾಗ ರೆಡಿಯಾಗಿದೆ. ಸೊ ವಾಟ್ ಯು ವುಡ್ ಲೈಕ್ ಟು ಕ್ರಿಯೇಟ್ ಇಮೇಜ್ ಇಂಟು ವಿಡಿಯೋ. ಸೊ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಇವಾಗ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಇವಾಗ ನೋಡ್ತಾ ಇರ್ಬೋದು, ಈ ಥರ ಒಂದು ಇಮೇಜ್ ಬರ್ತಾ ಇದೆ. ಸೊ ಇದರ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈಗ ಇಮೇಜ್ ಅಪ್ಲೋಡ್ ಆಯಿತು. ಇವಾಗ ನಾವು ಆಡಿಯೋನ ಇನ್ಪುಟ್ ಮಾಡಬೇಕಾಗತ್ತೆ. ಸೊ ಇವಾಗ ಆಡಿಯೋ ಬೇಕು. ಸೊ ಅಪ್ಲೋಡ್ ಆಡಿಯೋ. ಸೊ ರೆಕಾರ್ಡರ್ ಆ್ಯಪಲ್ಲಿ ಇವಾಗಲೂ ಕೂಡ ಲೈವಾಗಿ ರೆಕಾರ್ಡ್ ಮಾಡ್ಬೋದು, ಅಥವಾ ನೀವು ಆಡಿಯೋನ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೈಸ್ ಆಡಿಯೋ 20 ಸೆಕೆಂಡ್ಸ್ ಆದರೂ ಇರಲೇಬೇಕಂತೆ. ಸೊ ಇವಾಗ ಆಡಿಯೋ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಡಿಯೋನು ಕೂಡ 20 ಸೆಕೆಂಡ್ಸ್ ಮಿನಿಮಮ್ ಇರಲಿ. ಸೊ ಇವಾಗ ರೆಕಾರ್ಡ್ ಆಡಿಯೋ. ಸೊ ಗೈಸ್ ಇವಾಗ ಈ ಥರ ಒಂದು ಎಡಿಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾವು ಅಪ್ ಟು 30 ಮಿನಿಟ್ಸ್ ತನಕ ಇಲ್ಲಿ ವಿಡಿಯೋನ ಈ ರೀತಿ ರೆಕಾರ್ಡ್ ಮಾಡ್ಕೊಳ್ಬೋದು, ಎಡಿಟ್ ಮಾಡ್ಕೊಳ್ಬೋದು. ಸೊ ಇವಾಗ ನಾವು ಅಟ್ಲೀಸ್ಟ್ 20 ಸೆಕೆಂಡ್ಸ್ ಆದರೂ ಆಡಿಯೋ ರೆಕಾರ್ಡ್ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಎಡಿಟ್ ನೀವು ಕೂಡ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಗೈಸ್ ಇವಾಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ ಅದೇ ರಿಮೂವ್ ಮಾಡುತ್ತೆ. ಸೊ ಇವಾಗ ಆ್ಯಡ್ ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ಇವಾಗ ನೀವು ಇಲ್ಲಿ ಒಂದು ಪ್ರಾಂಪ್ಟನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಆಡಿಯೋ ಇವಾಗ ರೆಕಾರ್ಡ್ ಆಯಿತು, ಫೋಟೋನೂ ಕೂಡ ಇದೆ. ಸೊ ಆಡಿಯೋನೂ ಇದೆ, ಫೋಟೋನೂ ಇದೆ. ಇಲ್ಲಿ 90% ಕೆಲಸ ಮುಗೀತು ಗೈಸ್. ನೀವು ಇಲ್ಲಿ ಕೂಡ ಒಂದು ಪ್ರಾಂಪ್ಟನ್ನು ಹಾಕಬೇಕಾಗತ್ತೆ. ಸೊ ಈ ಒಂದು ಪ್ರಾಂಪ್ಟನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇವರು ಇದನ್ನು 30 ಮಿನಿಟ್ಸ್ ತನಕ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಗೈಸ್ ನೋಡಿ, Hydra's character 3 is here. ಸೊ ಗೈಸ್ ಇವಾಗ ಆಡಿಯೋ ಮತ್ತು ವಿಡಿಯೋ ಎರಡೂ ಕೂಡ ರೆಕಾರ್ಡ್ ರೆಡಿ ಆಗ್ತಾ ಇದೆ.
ಸೊ ಗೈಸ್ ಸ್ಟಾರ್ಟ್ಸ್ ಫ್ರಮ್ ಫ್ರೇಮ್. ಸೊ ಇಲ್ಲಿಂದ ಫ್ರೇಮು ಇದು ಟೆಕ್ಸ್ಟ್ ಪ್ರಾಂಪ್ಟ್ ಆಗಿರುತ್ತೆ. ಸೊ ಈ ರೀತಿ ಮೂಮೆಂಟ್ ಆಗುವಾಗ ಯಾವುದೇ ರೀತಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಸೊ ನಿಮ್ಮ ಒಂದು ಆಡಿಯೋ 20 ಸೆಕೆಂಡ್ ಇರಬೇಕಾಗತ್ತೆ. 20 ಸೆಕೆಂಡ್ಗಿಂತ ಜಾಸ್ತಿ ನೀವು ಜನ್ರೇಟ್ ಮಾಡಬೇಕು ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ 20 ಸೆಕೆಂಡ್ಸ್ ಆಡಿಯೋನ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ವಿಡಿಯೋ ಜನ್ರೇಟ್ ಮಾಡೋದಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಅವಸರ ಮಾಡಿಕೊಂಡು ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಸೊ ಇವಾಗ ಆಡಿಯೋ 60% ರೆಡಿಯಾಗಿದೆ. ಸೊ ಇದು 100% ಆಗೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅಟ್ ಪ್ರೆಸೆಂಟಾಗಿ 80% ಆಯಿತು. ಸೊ ಇದು 100% ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ನಿಮ್ಮ ಹತ್ರ ಪೇಷನ್ಸ್ ಇರಬೇಕು. ಸೊ ಇವಾಗ 100% ವಿಡಿಯೋ ರೆಡಿಯಾಗಿದೆ. ಸೊ ಇವಾಗ 100% ವಿಡಿಯೋ ರೆಡಿಯಾಗಿದೆ ಅಂದರೆ ಇಲ್ಲಿ ಜನ್ರೇಟಿಂಗಲ್ಲಿ ವಿಡಿಯೋ ಶೋ ಅಪ್ ಆಗುತ್ತೆ. ಸೊ ವಿಡಿಯೋ ಶೋ ಅಪ್ ಆಗುವಾಗ ವೆಯ್ಟ್ ಮಾಡಿ. ಸೊ ಇವಾಗ ನಾನು ಝೂಮ್ ಬ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಆಡಿಯೋ ನಿಮಗೆ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಡಿಯೋ ಕೇಳಿಸುತ್ತೆ. ನೀವು ಏನನ್ನ ವಿಡಿಯೋ ಹಾಕಿರ್ತೀರಾ, ಆ ಒಂದು ಆಡಿಯೋ ಹಾಕಿರ್ತೀರಾ, ಪೋಸ್ಟ್ ಹಾಕಿರ್ತೀರಾ, ಫೋಟೋ ಹಾಕಿರ್ತೀರಾ. ಸೊ ಆಡಿಯೋ ಮತ್ತು ಫೋಟೋ ಎರಡು ಮಿಕ್ಸ್ ಆಗಿ ಬರ್ತಾ ಇದೆ. ಅದರ ಔಟ್ಪುಟ್ಟನ್ನು ನೀವು ಲೈವ್ ಆಗಿ ಕೇಳಿ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನೀವು ಅಷ್ಟೆಲ್ಲ ಮಾಡೇ ಇಷ್ಟೊಲು ಬಂದಿದ್ದೀನಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ರೇ ಸ್ವಾಮಿ, ಅಷ್ಟೊಂದು ಜೈಲ್ ಹೋಗೇ ಬಂದೋ ನಾನು ಸ್ವಾಮಿ. ನನಗೆ ಮೀಡಿಯಾ ನನ್ನ ಶಾಖ ಸಮಾನ. ಏನ್ರಿ ಕಿತ್ಕೊಳ್ತೀರ ನಂದು? ನಿಮ್ಗೆ ಯೋಗ್ಯತೆ ಇದೇನ್ರಿ? ಅಲ್ಲೇ ಡೌನ್ಲೋಡ್ ಆಪ್ಷನ್ ಕೂಡ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ AI ವಿಡಿಯೋಸ್ಗಳು ಸಿಗ್ತವೆ. ನಮಸ್ಕಾರ.